ಪ್ರತಾಪ್ ಮನೆ ಹೊರಗೆ ಏನೇ ಇದ್ರೂ ಅಂದರೆ ನಿಮ್ಮ ಬಗ್ಗೆ ಏನೇ ವಿಚಾರಗಳಿದ್ರು ಹೊರಗೆ ಬಿಗ್ ಬಾಸ್ನಲ್ಲಿ ಇದೊಂದು ರೀಸನ್ನಿಗೆ ಪ್ರತಾಪ್ ಸೂಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಟೀಮ್ ಅವರಿಗೆ ಯಾಕೆ ಅನ್ನಿಸ್ತು? ಅಂದರೆ ಅವ್ರು ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ಯಾವ ಕ್ರೈಟೀರಿಯಾ ಮೇಲೆ ನಿಮ್ಮನ್ನ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರು ಮನೆಗೆ? 3ನೇ ಬಾರಿ ಇದು ಕರಿತಿರೋದು. ಓಕೆ. 3 ಬಾರಿನೂ ಇಲ್ಲ ಅಂದಿದ್ದೆ. ಈ ಬಾರಿ ಹ್ಯಾಪಿ ಬಿಗ್ ಬಾಸ್ ಸೀಸನ್ 10. ಆಮೇಲೆ ಒಂದು ಕಡೆ ಎಲ್ಲೋ ಇಂಟರ್ವ್ಯೂಲ್ಲಿ ಹೇಳಿದ್ರಿ ನೀವು, ನಾನು ಬಿಗ್ ಬಾಸ್ಗೆ ಹೋಗಲ್ಲ, ನಂಗೆ ಮಾಡೋ ತುಂಬ ಕೆಲಸ ಇದೆ, ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಕೂಡ ಹೇಳಿದ್ರಿ ನೀವು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ. ನನಗೆ ಜ್ಞಾಪಕ ಇಲ್ಲ ಅದ್ರ ಬಗ್ಗೆ, ಸುಮ್ಮನೆ ಮೊದಲು ಹಿಂಗೆ ಆಗಿವೆ. ಇಲ್ಲ, ನಾವು ನೋಡಿದ್ದೀವಿ, ನಮಗೆ ನೆನಪಿದೆ. ನೀವು ಹೇಳಿದ್ರಿ ಅಂದರೆ ನನಗೆ ಬಿಗ್ ಬಾಸಿಗೆ ಹೋಗಿ ಅಂದರೆ ನನಗೆ ಮಾಡೋಕ್ಕಿನ್ನ ಸಾಕಷ್ಟು ಕೆಲಸಗಳಿವೆ, ನಾನು ಇಲ್ಲೇ ಮಾಡ್ತೀನಿ, ಅದ್ರ ಬದಲು ಅಲ್ಲಿ ಹೋಗಿ 3 ತಿಂಗಳು ನಂಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಂತ ಒಂದು ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರಿ. ಅದೊಂದು ಕ್ಲಿಪ್ಪಿಂಗ್ ನೋಡಿದ್ದೆ ನಾನು, ಹಾಗಾಗಿ ಕೇಳ್ತೀನಿ. ಬಟ್ ಯಾವ ಕ್ರೈಟೀರಿಯಾ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತ? ಬಹುಶಃ ನನಗೆ ಒಂದು ಅವಕಾಶ ಸಿಕ್ತು, ಬಂದವರು ಹೇಳಿದ್ದು ಅಷ್ಟೇ, ಒಂದಷ್ಟು ಟಾಸ್ಕ್ಗಳಿರ್ತವೆ, ನೀವಾಗಿದ್ರೆ ಎಲ್ಲ ನಿಮ್ಮ ಕೈಲೇ ಇರುತ್ತೆ, ನಿಮ್ಮ ವ್ಯಕ್ತಿತ್ವ ಅಲ್ಲಿ ತೋರಿಸಿದ್ರೆ ಜನಗಳು ನಿಮ್ಮನ್ನ ಇಷ್ಟಪಡೋದು ಇಷ್ಟಪಡದಿರೋದು ಎಲ್ಲ ನಿಮ್ಮ ಕೈಲೇ ಇದೆ. ಏನಾದರೂ ನಾನು ಆ್ಯಕ್ಟ್ ಮಾಡಬೇಕು ಅಂತ ಹೋದರೆ ಅದು ಬಹುಶಃ ಒಂದು 20 ದಿನಕ್ಕೆ ಆಟ ಮುಗಿದೋಗ್ತಿತ್ತು. ನನಗೆ ಹೆಂಗೆ ಅನ್ಸುತ್ತೋ ಹಂಗೆ ಇತ್ಕೊಂಡು ಹೋದೆ. ಎಷ್ಟು ಖುಷಿ ಆಗುತ್ತೋ ಅಷ್ಟು ಮನಸ್ಫೂರ್ತಿಯಾಗಿ ನಕ್ಕಿದ್ದೀನಿ. ಏನೇನು ಮಾಡಬೇಕು ಅನಿಸುತ್ತೋ ಎಲ್ಲ ಮಾಡಿದ್ದೀನಿ ಮನೆ ಒಳಗಡೆ. ಬಹುಶಃ ಹೊರಗಡೆ ಮಾತಾಡೋದಕ್ಕಿಂತ ಮನೆಯೊಳಗೆ ಹೆಚ್ಚು ಮಾತಾಡ್ತಾ ಬಂದೆ. ವಾರಕ್ಕೂ ಕಂಪೇರ್ ಮಾಡ್ತಾ ಹೋದರೆ ಮಾತುಗಳನ್ನ ಜಾಸ್ತಿ ಆಡ್ತಾ ಬಂದೆ.